ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಒಂದೇ ಕಪ್ಪನ್ನು ಅಳತೆಗೆ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಇವತ್ತು ನಾವು ಮೈದಾ ಏನನ್ನು ಬಳಸ್ದೇನೆ ಒಂದು ಬೆಸ್ಟ್ ಹಾಲ್ಕೋವನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮೀಡಿಯಮ್ ಉರಿಯಲ್ಲಿ ಇದನ್ನು ಈ ರೀತಿ ಹುರಿದು ಒಂದು ಪ್ಲೇಟ್ಗೆ ಈಗ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕಲರೆಲ್ಲ ಏನು ಚೇಂಜ್ ಆಗೋದು ಬೇಡ, ಜಸ್ಟ್ ಅದು ಬೆಚ್ಚಗಾದರೆ ಸಾಕು. ಆಮೇಲೆ ಈ ರೀತಿ ಒಂದು ಪ್ಲೇಟಲ್ಲಿ ಹರ್ಕೊಳ್ತಾ ಇದ್ದೀನಿ. ಇದು ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಾಲ್ಕೋವಾ ಅಂದ ತಕ್ಷಣ ನಮಗೆ ಸಾಮಾನ್ಯವಾಗಿ ಬಾಲ್ಯದ ನೆನಪು ಬರುತ್ತೆ ಅಲ್ವಾ. ಆವಾಗಿನ ಕಾಲದಲ್ಲಿ ತುಂಬ ಆಗಿತ್ತು ಹಾಲ್ಕೋವಾ. ಹಾಗೆ ಇದಕ್ಕೆ ಈಗ ನೋಡಿ, ನಾನು 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೈಸಾಗಿ ರುಬ್ಕೊಳ್ಳೋಣ. ಮಧ್ಯದಲ್ಲಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಕೆಳಗಡೆಯಿಂದ ಮೇಲೆ, ಮೇಲ್ಗಡೆಯಿಂದ ಕೆಳಗೆ ಎಲ್ಲ ಚೆನ್ನಾಗೆಲ್ಲ ಮಗುಚ್ಕೊಂಡು ಇದು ಇನ್ನೊಂದು ಸ್ವಲ್ಪ ನೈಸ್ ಆಗಬೇಕು. ಅದಕ್ಕೋಸ್ಕರ ನೈಸ್ ಆಗೋದಕ್ಕೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಪುನಃ. ಹಾಗೆ ನೆಕ್ಸ್ಟ್ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ನಾನ್ ಸ್ಟಿಕ್ ಕಡಾಯಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ 1/2 ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ತುಪ್ಪದಲ್ಲೇ ಮಾಡೋದು ಬೆಸ್ಟ್ ಫ್ರೆಂಡ್ಸ್, ಯಾಕೆಂದರೆ ನಾವು ಮಕ್ಕಳಿಗೆಲ್ಲ ಕೊಡ್ತೀವಿ. ಮೈದಾ ಅಂತೂ ಇವತ್ತು ಹಾಲ್ಕೋವಾದಲ್ಲಿ ಅವಾಯ್ಡ್ ಮಾಡಿದ್ದೀವಿ ಅಲ್ವಾ. ಸೊ ತುಪ್ಪನ ಎಲ್ಲ ಬಳಸ್ಕೊಂಡ್ರೆ ಒಂದು ಹೆಲ್ದಿಯಾಗಿರುವಂತಹ ಸ್ವೀಟನ್ನು ನಾವು ಮಕ್ಕಳಿಗೆ ಕೊಡ್ಬೋದು, ಅಥವಾ ದೊಡ್ಡವರಾದರೂ ತಿನ್ಬೋದು. ಹಾಗೆ 1-2 ಚಿಟಿಕೆಯಷ್ಟು ನಾನು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ನೀವು ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಬೋದು. ಈಗ ನೋಡಿ, ತುಪ್ಪ ಗಟ್ಟಿಯಾಗಿ ಬಿಸಿಯಾಗಿದೆ ಅಲ್ವಾ. ಈ ಟೈಮ್ನಲ್ಲಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ. ಹಾಗೆಯೇ ಈಗ ರುಬ್ಕೊಂಡಿರೋಂತಹ ಪುಟಾಣಿ ಮತ್ತು ಸಕ್ಕರೆ ಮಿಶ್ರಣ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಪುಟಾಣಿ ಮತ್ತು ಸಕ್ಕರೆನ ಫುಲ್ ನೈಸ್ ಪೌಡರ್ ಆಗಿ ರುಬ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಇದನ್ನು ತುಪ್ಪದ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಸ್ಟೋವನ್ನು ಆಫ್ ಮಾಡಿಟ್ಕೊಳ್ಳಿ. ಮತ್ತು ಕಂಟಿನ್ಯೂಸ್ ಆಗಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದನ್ನು ನೀವು ಮಗುಚ್ತಾ ಹೋದಂಗೆ ಆ ಬಿಸಿಗೇನೆ ಸಕ್ಕರೆ ಎಲ್ಲ ಮೆಲ್ಟ್ ಆಗುತ್ತೆ. ಮತ್ತು ತುಪ್ಪ ನೋಡಿ ಈ ಥರ ಒಳ್ಳೆ ಮುದ್ದೆ ಥರ ಆಗುತ್ತೆ ಅಲ್ವಾ. ಈ ರೀತಿ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಇದನ್ನು ಮಗುಚ್ಕೊಂಡು ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ. ಹಾಗೆ ಒಂದು ಮೌಲ್ಡ್ ಅಥವಾ ಒಂದು ಪ್ಲೇಟ್ ಆದರೂ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಬಟರ್ ಪೇಪರ್ ಎಲ್ಲ ಹಚ್ಕೊಂಡಿದ್ದೀನಿ. ಅದಕ್ಕೆ ಈಗ ರೆಡಿ ಮಾಡ್ಕೊಂಡಿರೋಂತಹ ಹಾಲ್ಕೋವಾದ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೀವು ಈ ರೀತಿ ಮಾಡಿ ಆದಮೇಲೆ ಒಂದು 5 ನಿಮಿಷ ಬಿಟ್ಟು ಕೂಡ ನೀವು ಮಾರ್ಕನ್ನು ಮಾಡಿಟ್ಕೊಳ್ಬೋದು. ನಿಮಗೆ ಯಾವ ಥರ ಸೈಜಲ್ಲಿ ಬೇಕು ಹೇಳ್ಕೊಂಡು ಮಾರ್ಕ್ ಮಾಡಿಟ್ಕೊಳ್ಬೋದು ಒಂದು 5-10 ನಿಮಿಷ ಬಿಟ್ಟು. ಇಲ್ಲ ಅಂದರೆ ನಿಮಗೆ ಒಂದು ಸ್ವಲ್ಪ ಬೇಗ ಇದು ಮಾಡಬೇಕಿತ್ತು ಅಂತಾದರೆ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ಒಂದು 15-20 ನಿಮಿಷ ಇಟ್ಕೊಳ್ಳಿ. ಮತ್ತು ಈ ರೀತಿ ಟ್ರಾನ್ಸ್ಫರ್ ಮಾಡಾದ ತಕ್ಷಣ ಒಂದು ಸರಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಆವಾಗ ಬಬಲ್ಸ್ ಎಲ್ಲ ಇದ್ದರೆ ಹೊರಟೋಗುತ್ತೆ. ಹಾಗೆ ನೋಡಿ, ನಾನು ಫ್ರಿಜ್ಜಲ್ಲಿ ಒಂದು 15-20 ನಿಮಿಷ ಇಟ್ಟಿದ್ದೆ ಫ್ರೆಂಡ್ಸ್. ಈಗ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ನಾನು ಆಗ್ಲೇ ಕಟ್ ಮಾಡಬೇಕಿತ್ತು, ಅಂದರೆ ಅದು ಮೀಡಿಯಮ್ ಆಗಿ ಗಟ್ಟಿಯಾಗಿರುತ್ತೆ ಅಲ್ವಾ. ಆ ಟೈಮ್ನಲ್ಲೇ ಇದಕ್ಕೆ ಚೆನ್ನಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಈಗ ನಾನು ತೆಗೆಯುವಾಗ ಒಂದು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾನು ಹೊರಗಡೆ ಹೋಗಿದ್ದೆ, ಬರೋಷ್ಟೊತ್ತಿಗೆ ಇದು ಗಟ್ಟಿಯಾಗಿದೆ. ತೆಗೆದಿಟ್ಕೊಂಡು ಒಂದು 5 ನಿಮಿಷ ಬಿಟ್ಬಿಟ್ಟು ಈಗ ನೋಡಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾಡೋದು ತುಂಬ ಸುಲಭ, ಬಾಯಿಗಿಟ್ಟರೆ ಸಾಕು ಫ್ರೆಂಡ್ಸ್, ಬೆಣ್ಣೆ ಥರ ಕರಗೋಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ಟೇಸ್ಟಿಯಾಗಿರುವಂತಹ ಹಾಲ್ಕೋವನ ನೀವು ಮಾಡ್ಕೊಳ್ಬೋದು. ಮತ್ತು ಮಕ್ಕಳದ್ದು ಸ್ನ್ಯಾಕ್ಸ್ ಡಬ್ಬಿಗೆಲ್ಲ ಏನಾದರೂ ನಾವು ಬಿಸ್ಕಿಟ್ಸು ಆ ಥರ ಎಲ್ಲ ಹಾಕೋದ್ರಕ್ಕಿಂತ ಇದಕ್ಕೆ ನಾವು ತುಪ್ಪ ಹಾಕಿದ್ದೀವಿ. ಮತ್ತು ಪುಟಾಣಿ ಏನು ಅಷ್ಟೇನು ಹಾಳಲ್ಲ ಅಲ್ವಾ ದೇಹಕ್ಕೆ. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ನೀವು ಕೆಲವೊಂದಷ್ಟನ್ನು ನೋಡಿ ಮಾಡಿಕೊಂಡ್ರೆ ಮಕ್ಕಳ ಡಬ್ಬಿಗೆ ಕಳಿಸ್ಬೋದು, ನಾವು ದೊಡ್ಡವರು ತಿನ್ಬೋದು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ನೀವು ಮಾರ್ಕ್ ಮಾಡ್ಕೊಂಡಿರೋದು ಕರೆಕ್ಟ್ ಆಗಿಲ್ಲ ಅಂದರೆ ಪುನಃ ಇನ್ನೊಂದು ಸಾರಿ ನೈಫಿಂದ ಈ ರೀತಿ ಕಟ್ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬಾಯಿಗಿಟ್ಟರೆ ಹಾಗೇ ಜಾರೋಗುತ್ತೆ ಫ್ರೆಂಡ್ಸ್. ಅಷ್ಟು ಟೇಸ್ಟಿಯಾಗಿರುವಂತಹ ಹಾಲ್ಕೋವಾ ರೆಡಿಯಾಗಿದೆ ಫ್ರೆಂಡ್ಸ್. ಇವತ್ತಿನ ಈ ಹಾಲ್ಕೋವಾ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.